ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮರಿತ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಗ ವಿಷಯಗಳ ಜೊತೆಗೆ ವಿಡಿಯೋದಲ್ಲಿ ಇರೋದು ಬಿಟ್ಟು ಬೇರೆ ಟಾಪಿಕ್ ಮಾತಾಡ್ತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನನ್ನ ಮಶ್ರೂಮ್ ಫಾರ್ಮಲ್ಲೇ ಇರೋದು ಟ್ರೈನಿಂಗ್ ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಬಿಸಿಲು ಕಾಲದಲ್ಲಿ ಬಿಸಿಲಿಗೆ ಬ್ಯಾಗೆಲ್ಲ ಡ್ರೈ ಆಗುತ್ತಲ್ಲ, ಅದಕ್ಕೋಸ್ಕರ ತರಿಸಿದ್ದೀನಿ. ಏನು ಅಂತ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಲ್ರೆಡಿ ತುಂಬ ಜನ ತೊಗೊಂಡಿರ್ತೀರ. ನಾನು ಹಂಗೆ ರನ್ ಮಾಡೋಣ ಅಂತಲೇ ತುಂಬ ಟ್ರೈ ಮಾಡ್ತೀನಿ, ಆದರೆ ಕೆಲವೊಂದು ಸಲ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ ಆನ್ಲೈನಲ್ಲಿ. ವಿಡಿಯೋ ಎಂಡ್ವರೆಗೂ ನೋಡಿ, ಅದೇನು ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾನು ಲಾಸ್ಟ್ 2 ವೀಕ್ಸಿಂದ ಟ್ರೈನಿಂಗ್ ತೊಗೊಂಡಿರಲಿಲ್ಲ. ಟ್ರೈನಿಂಗ್ಗೆ ಯಾರನ್ನೂ ಕರೆದಿರಲಿಲ್ಲ, ಮತ್ತು ನಾನು ತೊಗೊಳಕ್ಕೂ ಆಗ್ತಿರ್ಲಿಲ್ಲ. ಸ್ವಲ್ಪ ಫಾರ್ಮ್ ಕ್ಲೀನಿಂಗ್ ಎಲ್ಲ ಇತ್ತು, ಸ್ವಲ್ಪ ಕಪ್ಚಿಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಅದರಿಂದಾಗಿ 1 ವೀಕ್ ಕ್ಲೀನಿಂಗ್ ಇಟ್ಕೊಂಡಿದ್ದೆ. ಲಾಸ್ಟ್ ವೀಕು ನನ್ನ ಬರ್ತಡೇ ಇರೋದ್ರಿಂದ ಹೊರಗಡೆ ಹೋಗಬೇಕಿತ್ತು. ಲಾಸ್ಟ್ ಸ್ಯಾಟರ್ಡೇ ಟ್ರೈನಿಂಗ್ ತೊಗೊಂಡಿರಲಿಲ್ಲ. 2 ವೀಕ್ಸ್ ತೊಗೊಂಡಿಲ್ಲ, ಅದಕ್ಕೆ 20+ ಮೆಂಬರ್ಸ್ ಬಂದುಬಿಟ್ಟಿದ್ರು. ಸೊ ಇಲ್ಲಿ ಬಂದು ಟ್ರೈನಿಂಗ್ ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಾ ಇವಾಗ ವಿಷಯಕ್ಕೆ ಬರ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಸರ್ಜಾಪುರ ಸೈಡು, ಅಂದರೆ ಸರ್ಜಾಪುರ ಅಂತ ಎಕ್ಸ್ಪ್ಲೈನ್ ಮಾಡಿಲ್ಲ ನಾನು, ಯಾವುದೋ ಅವರು ಹೇಳಿರೋ ಹಳ್ಳಿ ಹೆಸರು ಹೇಳಿದ್ದೆ. ಇವತ್ತು ಓನರ್ ಹತ್ರ ಮಾತಾಡಿದೆ. ಅವ್ರ ಹೆಸರು ಜಗದೀಶ್ ಅಂತ. ಇವರು ಬಂದು ಆಟೋಕ್ಲೇವ್ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅವರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋದಂತೆ. ಇದೇ ನೋಡಿ ನಾನು ತೊಗೊಂಡಿರೋದು ಆನ್ಲೈನಲ್ಲಿ ಹ್ಯೂಮಿಡಿಫೈಯರು. ತುಂಬ ದಿನದಿಂದ ನಾನು ತೊಗೊಳ್ಬಾರ್ದು ಅಂತ ತುಂಬ ಮ್ಯಾನೇಜ್ ಮಾಡ್ತಿದ್ದೆ, ಆಗಿಲ್ಲ. ಇದು ಬಿಸಿಲು ಕಾಲ ಸ್ಟಾರ್ಟ್ ಆಯ್ತಲ್ಲ, ಹೆದರಿಕೆ ಸ್ಟಾರ್ಟ್ ಆಯ್ತು ನನಗೆ. ಮಿಲ್ಕಿ ಎಲ್ಲ ಹಾಕ್ತೀನಿ ನೆಕ್ಸ್ಟು, ಸೊ ಪ್ರಾಬ್ಲಮ್ ಆಗಬಾರ್ದು ಅಂತ. ಇಲ್ಲಿ ಮಾಡ್ತಾ ನನಗೆ ಫಸ್ಟ್ ಟೈಮಲ್ಲ, ಗೊತ್ತಿಲ್ದಿರ ಫ್ಯಾನ್ ಇದೆ ಅಲ್ಲಿ, ಟಚ್ ಆಗಿಬಿಡ್ತು ಕೈ. ಏನಂದರೆ ಸರ್ಜಾಪುರಲ್ಲಿ ಒಂದು ರೆಡಿ ಫಾರ್ಮ್ ಅವೈಲೇಬಲ್ ಇದೆ. ಇವರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ಇವ್ರಿಗೆ ರನ್ ಮಾಡೋಕ್ಕಾಗ್ದಿರ 2 ಹುಡುಗರು ಕೊಟ್ಟಿದ್ರಂತೆ. ಅದರಲ್ಲೊಂದು ಹುಡುಗ ಮೊನ್ನೆ ರೀಸೆಂಟಾಗಿ ಆಕ್ಸಿಡೆಂಟಲ್ಲಿ ತೀರೋಗಿರೋದ್ರಿಂದ ಇನ್ನೊಬ್ಬರು ನಾನು ಮಾಡಲ್ಲ ಅಂತಿದ್ದಾರಂತೆ. ಇಬ್ಬರು ಅಲ್ಲಿರೋರೆ. ಸೊ ನೀವಾದರೂ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರಂತೆ. ನಾನು ಕನ್ಸ್ಟ್ರಕ್ಷನ್ ಆಲ್ರೆಡಿ ಇವಾಗ ಫ್ರೂಟಿಂಗ್ ಬಂದುಬಿಟ್ಟಿದೆ, ಬಟ್ ಯಾರೂ ನೋಡ್ಕೊಳೋರಿಲ್ಲ ಅಲ್ಲಿ ಪ್ಲೇಸ್ಗೆ. ಸೊ ಇಲ್ಲಿ ಇವ್ರೇನು ಕೇಳ್ತಾ ಇದ್ದಾರೆ ಅಂದರೆ, ನೀವೇ ನಡ್ಸ್ಕೊಂಡು ಹೋಗಿ, ಮತ್ತು ರೆಂಟು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅವರು, ಮತ್ತು ಅದು ಏನು ಸೇಲ್ ಮಾಡೋದಕ್ಕೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅದು ರನ್ನಿಂಗ್ ಆಗಬೇಕು ಫಾರ್ಮು ಅನ್ನೋದು ಅಷ್ಟೇ ಅವ್ರ ಎಕ್ಸ್ಪೆಕ್ಟೇಷನ್ನು. ಸೊ ಚೆನ್ನಾಗಾದ್ಮೇಲೆ ಅದು ಎಲ್ಲ ಮಾತಾಡ್ಕೊಳ್ಳೋಣ ಏನೇನು ಅಂತ. ಇವಾಗ ಫಸ್ಟು ಸ್ಟಾರ್ಟಿಂಗಲ್ಲಿ ರನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರ ಆಪರ್ಚುನಿಟೀಸ್ ಸಿಗೋದು ತುಂಬ ಕಷ್ಟ. ಸರ್ಜಾಪುರ ಸೈಡು ಈ ರೀಸೆಂಟ್ ಟೈಮಲ್ಲಿ ಟ್ರೈನಿಂಗ್ ತೊಗೊಂಡಿರೋರಾಗಿರ್ಬೋದು, ಇಲ್ಲ ನಾನು ಬೆಳಿಬೇಕು, ಈಗ ಮಶ್ರೂಮ್ ಕಲ್ಟಿವೇಷನ್ ಮಾಡಬೇಕು, ಇದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇದೆ ಅಂತ ಇರೋರಾಗಿರ್ಬೋದು. ಇಂಥವ್ರು ಯಾರಾದರೂ ಇದ್ದಾರೆ ಅಂದರೆ ಆಟೋಕ್ಲೇವ್ ಪದ್ಧತಿಲಿ ಮಾಡೋದಕ್ಕೆ, ಅಂದರೆ ಒಂದು ಕಮರ್ಷಿಯಲಿ ಚೆನ್ನಾಗಿ ಮಾಡೋದಕ್ಕೆ ಐಡಿಯಾಸು, ಮತ್ತು ಆಟೋಕ್ಲೇವ್ ಸಹ ಇದೆ ಅಲ್ಲಿ. ಸೊ ದೊಡ್ಡ ಆಟೋಕ್ಲೇವ್ ಸಹ ಇಟ್ಟಿದ್ದಾರೆ, ಮತ್ತು ರೂಮ್ಸು ಮತ್ತು ಎಲ್ಲ ರೆಡಿ ಇದೆ. ಫ್ರೂಟಿಂಗ್ ಸಹ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯಾರಾದರೂ ಆಕ್ಯುಪೈ ಮಾಡ್ಕೊತೀರಾ ಅಂತ ನೋಡಿ. ರೆಡಿ ಫಾರ್ಮ್, ರೆಡಿ ಫ್ರೂಟಿಂಗ್ ಬಂದಿರೋ ಬೆಡ್ಸ್ ಜೊತೆಗೆ ಸಿಗ್ತಾ ಇದೆ ನಿಮಗೆ. ನೆಕ್ಸ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದೆ. ಅವರು ಓನರು ಏನು ಅಷ್ಟೊಂದು ದುಡ್ಡಿನ ಆಸೆ ಅವರ ಥರ ಇಲ್ಲ. ನಾನು ಕೇಳಿದೆ ಅವ್ರಿಗೆ ಮೆಟೀರಿಯಲ್ಸ್ ಸೇಲ್ ಮಾಡಿಸ್ಕೊಡ್ಲಾ ಅಂತ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ನನಗೆ ಈ ಫಾರ್ಮ್ ರನ್ ಆಗಬೇಕಷ್ಟೇ ಅಂತ ಹೇಳಿದ್ರು. ಸೊ ಅವ್ರು ನೋಡ್ಕೊಳಕ್ಕೆ ಯಾರೂ ಇಲ್ದಿರ, ಮ್ಯಾನ್ ಪವರ್ ಇಲ್ದಿರೋ ಪ್ರಾಬ್ಲಮ್ ಅಷ್ಟೇ. ನೀವು ಯಾರಾದರೂ ತೊಗೊಂಡ್ರೆ ನಿಮ್ಮದೇ ಫಾರ್ಮ್ ಆಗಿರುತ್ತೆ, ನೀವೇ ರನ್ ಮಾಡ್ಕೊಂಡು ಹೋಗ್ತೀರಾ. ಅವರೇನು ನೀವು ಮಾತಾಡ್ಕೊಳ್ಳಿ, ನೆಕ್ಸ್ಟು ಏನೇನಿದೆಯೋ. ಅವರು ದುಡ್ಡಿನ ಮನುಷ್ಯರ ಥರನೂ ಅನಿಸಿಲ್ಲ. ಇಷ್ಟೇ ನಾನು ಹೇಳೋಕ್ಕಾಗೋದು, ಯಾಕೆಂದರೆ ನಾನು ಫೋನಲ್ಲೇ ಮಾತಾಡಿರೋದು. ಇವತ್ತೇ ಮಾತಾಡಿರೋದು ಅವ್ರ ಹತ್ರ. ಮಾತಾಡಿದಾಗ ಅವ್ರು ಇಷ್ಟೇ ಹೇಳಿದ್ರು, ಜಸ್ಟ್ ರನ್ ಮಾಡ್ಕೊಂಡು ಹೋಗಲಿ ಫಸ್ಟು, ಆಮೇಲೆ ನೋಡೋಣ ಬಿಡಿ, ದುಡ್ಡಿಂದಿಲ್ಲ, ದುಡ್ಡಿನಗೋಸ್ಕರ ನಾನು ಏನೂ ಮಾಡ್ತಾಯಿಲ್ಲ, ಇವಾಗಿರೋದು ಅದು ಫಾರ್ಮ್ ರನ್ ಆಗಬೇಕಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ರೂಟಿಂಗ್ ಬರ್ತಾ ಇದೆಯಂತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ. ಇಲ್ಲಿ ಟ್ರೈನಿಂಗಲ್ಲಿ ಕೆಲವೊಂದು ಸ್ಟೆಪ್ಸ್ನ ಮಾಡಿಸ್ತಾ ಇದ್ದೀನಿ, ಮಿಲ್ಕಿ ಮಶ್ರೂಮ್ಗಾದರೆ ಯಾವ ರೀತಿ ಮಾಡಬೇಕೇನು ಅಂತ. ಅದ್ರ ಜೊತೆಗೆ ಯಾರೋ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ರು, ಇವರು ಏನೂ ನಂಬರ್ಸು ಕೊಡಲ್ಲ, ಏನೂ ಇಲ್ಲ, ಯಾರೋ ಒಬ್ಬರೇ ಕಮೆಂಟ್ ಹಾಕಿದ್ರು. ಎಷ್ಟೊಂದು ಪಾಸಿಟಿವ್ ಬರುತ್ತೆ, ಅದಿಲ್ದಿರ ನೆಗೆಟಿವೇ ಮಾತಾಡ್ತೀವಿ ಎಲ್ಲರೂ ಅಷ್ಟೇ ಯೂಟ್ಯೂಬ್ ಮಾಡೋರು. ಏನಂದರೆ ಗಿಮ್ಮಿಕ್ಸ್, ಮಾರ್ಕೆಟಿಂಗ್ ಗಿಮ್ಮಿಕ್ಸ್ ಅಷ್ಟೇ ಇದು ಅಂತೆಲ್ಲ. ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ನಾನು, ಕೊಪ್ಪಳ ಸೈಡ್ ನನ್ನ ಹತ್ರ ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ ಇಲ್ಲ. ತುಂಬ ಊರುಗಳಲ್ಲಿ ನನಗೆ ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ಸ್ ಇಲ್ಲ. ನಾನಿರೋದು ಶಿವಮೊಗ್ಗ ಆಗಿರ್ಬೋದು, ಭದ್ರಾವತಿ ಹೇಳಿದ್ದೀನಿ. ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳು, ಕೆಂಗೇರಿ, ಅಂದರೆ ಬೆಂಗಳೂರಲ್ಲಿ ಎಲ್ಲಿದ್ರೂ ಕಾಂಟ್ಯಾಕ್ಟ್ಸ್ ಶೇರ್ ಮಾಡ್ತೀನಿ ಮ್ಯಾಕ್ಸಿಮಮ್ಮು. ಒಂದೊಂದು ಸಲ ನಾನು ಈ ಥರ ಊರಲ್ಲಿ ಇಲ್ದಿರೋವಾಗ ಆ ಥರ ಟೈಮಲ್ಲಿ ನೀವು ಯಾವ್ದಾದ್ರು ಫೋಟೋಸ್ ಕಳಿಸಿದರೆ ನಾನು ಮಿಸ್ ಆಗೋಗಿರುತ್ತೆ. ಮತ್ತು ಇನ್ನೊಂದು ಸಲ ನೀವು ರಿಮೈಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಕಳಿಸ್ತೀನಿ. ಒಂದು ಸಲ ಅಲ್ಲ ಅಂದರೆ 4 ಸಲ ರಿಮೈಂಡ್ ಮಾಡಿದ್ರು ಏನೂ ತಪ್ಪಾಗಿಲ್ಲ. ಯಾಕೆಂದರೆ ನಾನು ತುಂಬ ಮೆಸೇಜಸ್ ಬರೋದ್ರಿಂದ ಮಿಸ್ ಆಗುತ್ತೆ ಕೆಲವೊಂದು. ಬೇಕು ಅಂತ ಮಿಸ್ ಅಂತೂ ಮಾಡಲ್ಲ, ಮಿಸ್ ಆಗುತ್ತೆ. ಸೊ ಇಲ್ಲಿ ಸ್ಪಾನ್ ಸಹ ಅವೈಲೇಬಲ್ ಇದೆ. ಆಯಿಸ್ಟರು ಮತ್ತು ಆಯಿಸ್ಟರಲ್ಲಿ ವೈಟು ಗ್ರೇ ಅವೈಲೇಬಲ್ ಇದೆ. ಯಾರಿಗಾದರೂ ಸ್ಪಾನ್ ಇಂಟ್ರೆಸ್ಟ್ ಇದ್ದರೆ, ತೊಗೊಳ್ಬೇಕು ಅಂತ ಇದ್ದರೆ ಕೆಳ್ಕೊಂಡ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. 1 kg ಕೇಳಿದ್ರು, 10 kg ಕೇಳಿದ್ರು ಸ್ಪಾನ್, ಅಣಬೆ ಬೀಜ ಅನ್ನೋದು ಅವೈಲೇಬಲ್ ಇರುತ್ತೆ. ಫ್ರೆಶ್ ಸ್ಪಾನು ತರಿಸಿದ್ದು 2 ದಿನಕ್ಕೆ ಖಾಲಿ ಆಗಿಬಿಡುತ್ತೆ ನನ್ನ ಹತ್ರ. ಇವಾಗ ತರಿಸ್ತಾ ಇದ್ದೀನಿ, ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡೋಷ್ಟರಲ್ಲಿ ನೋಡಿ ಖಾಲಿ ಆಗೋಗಿರುತ್ತೆ.
ಅಂತ ಹೇಳ್ತಾ ಹೇಳಿದ್ನಲ್ಲ, ಅವ್ರು ಆ ರೀತಿ ಕಮೆಂಟ್ ಮಾಡಿದರು. ಸೊ ನಾನು ನೋಡಿದೆ, ಕಮ್ಯುನಿಟಿಲಿ ನೋಡು ಅಂದ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ನಾನು ಕಮೆಂಟ್ ಹಾಕಿದ್ದೆ. ಆಮೇಲೆ ಅನ್ನಿಸ್ತು ನಾನು ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊತೀನಿ, ಡಿಲೀಟ್ ಮಾಡಿದ್ರೆ ಆಗುತ್ತಲ್ಲ ಅಂತ ಕಮೆಂಟ್ ಡಿಲೀಟ್ ಮಾಡಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕಮ್ಯುನಿಟಿಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಅನುಮಾನಗಳಿರೋರಿಗೆ ಇವತ್ತು ಕಮ್ಯುನಿಟಿಲಿ ಹಾಕ್ತೀನಿ ಯಾರ್ಯಾರು ಕೊಟ್ಟಿದ್ದೀನಿ ಅಂತ. ಮುಂದಿನ ವೀಡಿಯೋದಲ್ಲಿ ಇನ್ನು ಸಮ್ಮರ್ ಟೈಮಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ. ಇಂಟ್ರೆಸ್ಟ್ ಇರೋರು ವೀಡಿಯೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಫಾಲೋ ಮಾಡಿ. ಧನ್ಯವಾದ.